ಹುಡಾ ಕೇಸ್ನಲ್ಲಿ ಲಾಕ್ ಆಗಿರೋ ಸಿಎಂಗೆ ಫುಲ್ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ. ತೀವ್ರ ಆತಂಕದಿಂದ ಕಾವೇರಿ ನಿವಾಸದಲ್ಲೇ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ತೀರ್ಪು ಪರವೋ ಅಥವಾ ವಿರುದ್ಧವಾಗಿ ಬರುತ್ತೋ ಎಂಬ ಆತಂಕ ಇದ್ದೇ ಇದೆ. ಸಿಎಂ ಸಿದ್ದರಾಮಯ್ಯನವರು ಹೀಗಾಗಿ ಕಾವೇರಿ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ. ತಮ್ಮ ಕಾರ್ಯಕ್ರಮಗಳನ್ನ ಕೂಡ ಮುಂದೂಡಿದ್ದಾರೆ. ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ನೋಡಿ, ಹಿಂದೆ ವಿಚಾರಣೆಯ ಸಂದರ್ಭದಲ್ಲಿ ತನ್ನ ಪಾಡಿಗೆ ತಾನು ವಿಚಾರಣೆ ನಡೀತಾ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಕೆಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಆದ್ರೆ ಈಗ ಇವತ್ತು ತೀರ್ಪು ಪ್ರಕಟ ಆಗುವಂತಹ ದಿನ, ನಿರ್ಣಾಯಕ ದಿನ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಹೀಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ. ತೀರ್ಪು ಪರವಾದ್ರೆ ಮತ್ತಷ್ಟು ಬಲಿಷ್ಠಗೊಳ್ತಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ವಿರುದ್ಧವಾಗಿ ತೀರ್ಪೇನಾದ್ರೂ ಬಂತು ಅಂದ್ರೆ ನೈತಿಕತೆಯ ಪ್ರಶ್ನೆ ಇದು. ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ. ವೈಯಕ್ತಿಕವಾಗಿ ಕೂಡ ರಾಜಕೀಯವಾಗಿ ಕೂಡ ಅವರ ವಿರುದ್ಧ ಯಾವ ಗಂಭೀರ ಆರೋಪಗಳು ಬಂದಿರಲಿಲ್ಲ. ಭ್ರಷ್ಟಾಚಾರ ಹಗರಣದ ಆರೋಪಗಳಿರಲಿಲ್ಲ. ಆದ್ರೆ ಈಗ ಬಂದಿರುವಂತ 14 ಸೈಟ್ಗಳನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಅದರ ಪರವಾಗಿನೇ ಹೈಕೋರ್ಟ್ ಏನಾದ್ರೂ ತೀರ್ಪನ್ನ ಎತ್ತಿ ಹಿಡಿದ್ರೆ ಏನಾಗಬಹುದು? ನೈತಿಕತೆಯ ಪ್ರಶ್ನೆ ಬರುತ್ತೆ ಅಲ್ಲಿ. ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಕಾಪಾಡ್ಕೊಂಡು ಬಂದಿರುವಂತ ಇಮೇಜ್ ಏನಿದೆ ಅದಕ್ಕೆ ಡ್ಯಾಮೇಜ್ ಆಗುವಂತಹ ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಹೀಗಾಗಿನೇ ಮನೆಯಲ್ಲೇ ಕೂತ್ಕೊಂಡು ತೀರ್ಪನ್ನ ನೋಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಭೇಟಿಗೆ, ಅವರ ನಿವಾಸಕ್ಕೆ ಕೆಲ ಸಚಿವರು ಕೂಡ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗೆ ಇರ್ತೇವೆ, ನಿಮ್ಮ ಬೆಂಬಲಕ್ಕೆ ಇರ್ತೇವೆ, ಮುಂದಿನ ಕಾನೂನು ಆತ್ಮಕ ಹೋರಾಟಕ್ಕೂ ಕೂಡ ನಾವು ನಿಮ್ಮ ಜೊತೆಗೆ ಸಾಥ್ ಕೊಡ್ತೀವಿ ಅಂತ ಕೂಡ ಧೈರ್ಯವನ್ನ ತುಂಬುತ್ತಿದ್ದಾರೆ. ಒಂದ್ ವೇಳೆ ಇವರ ಪರವಾಗಿ ತೀರ್ಪು ಬಂತು ಅಂದ್ರೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ರಾಜಕೀಯದಲ್ಲಿ ಬಲ ಹೆಚ್ಚಾಗುತ್ತೆ. ಸಚಿವರು, ಶಾಸಕರು, ಮುಖಂಡರು ಸೇರಿದಂತೆ ಎಲ್ಲರನ್ನೂ ಕೂಡ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು. ಮತ್ತೆ ಬಿಜೆಪಿಗೆ ತಿರುಗೇಟನ್ನ ಕೊಡಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಆ ಷಡ್ಯಂತ್ರಗಳೆಲ್ಲವೂ ಕೂಡ ನಡಿಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೋದು. ಜೊತೆಗೆ ರಾಜ್ಯಪಾಲರ ಈ ತೀರ್ಪು ಅಥವಾ ತೀರ್ಮಾನ ಏನಿದೆ, ಅವರ ನಡೆ ಏನಿದೆ, ಆ ನಡೆಗೆ ಹಿನ್ನಡೆ ಕೂಡ ಉಂಟಾಗಬಹುದು. ಆದರೆ ಅವರ ವಿರುದ್ಧವಾಗಿ ಏನಾದರೂ, ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಬಂತು ಅಂದರೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ಓಕೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಓಕೆ, ಪ್ರಾಸಿಕ್ಯೂಷನ್ ಅಥವಾ ತನಿಖೆಯನ್ನು ಸಿದ್ದರಾಮಯ್ಯನವರು ಫೇಸ್ ಮಾಡಲೇಬೇಕಾಗುತ್ತೆ ಅನ್ನುವಂಥ ತೀರ್ಪು ಏನಾದರೂ ಪ್ರಕಟ ಆಯಿತು ಅಂದರೆ ಮತ್ತೆ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಗುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಬೇಕಾಗುತ್ತೆ ಸಿದ್ದರಾಮಯ್ಯನವರು. ಹೀಗಾಗಿನ ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ನಿಂತಿದೆ. ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಬಹುದು, ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೈಕಮಾಂಡ್ ಕೂಡ ಬೆಂಬಲ ಕೊಟ್ಟಿದೆ. ಹಾಗಾಗಿ ಇವತ್ತಿನ ತೀರ್ಪು ಏನಾಗಬಹುದು ಅನ್ನುವಂಥ ಟೆನ್ಷನ್ ಸಿದ್ದರಾಮಯ್ಯನವರಿಗೆ ಶುರುವಾಗಿದೆ. ಹೀಗಾಗಿನೇ ಕಾವೇರಿ ನಿವಾಸದಲ್ಲೇ ಉಳ್ಕೊಂಡು ಬೇರೆ ಯಾವ ಕಾರ್ಯಕ್ರಮಗಳಿಗೂ ಕೂಡ ಅಟೆಂಡ್ ಮಾಡೋದು ಬೇಡ ಇವತ್ತು ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲೇ ಇದ್ದಾರೆ. ಇವತ್ತಿನ ತೀರ್ಪಿನತ್ತ ಸಿದ್ದರಾಮಯ್ಯನವರು ತಮ್ಮ ಚಿತ್ತವನ್ನು ಹರಿಸಿದ್ದಾರೆ. ಹೀಗಾಗಿನೇ ಅವರು ಕಾವೇರಿ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವು, ಈಗಾಗಲೇ ಈ ತೀರ್ಪಿಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಚಿತ್ತ ಕೂಡ ಹೈಕೋರ್ಟ್ನತ್ತ ನೆಟ್ಟಿದೆ. ಸಿದ್ದರಾಮಯ್ಯನವರು ಕೂಡ ಕಾವೇರಿ ನಿವಾಸದಲ್ಲೇ ಉಳ್ಕೊಂಡು ತೀರ್ಪನ್ನು ನೋಡಬೇಕು ಅಂತ ಕಾಯ್ದುಕೊಂಡು ಕೂತಿದ್ದಾರೆ. ತೀರ್ಪು ಏನಾಗಬಹುದು ಅನ್ನುವಂಥ 2 ಸಾಧ್ಯತೆಗಳಿದೆ. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ಸೌಖ್ಯ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಈಗ ಒಂದು ರೀತಿಯಾದಂಥ ಸಂಕಷ್ಟ. ಯಾಕೆಂದರೆ ಪ್ರಕರಣದ ಇವತ್ತು ತೀರ್ಪು ಏನು ಬರ್ತಾ ಇದೆ, ಅದು ಪರವಾಗಿ ಬರುತ್ತಾ ಅಥವಾ ವಿರುದ್ಧವಾಗಿ ಬರುತ್ತಾ ಅನ್ನುವಂತಹ ಆತಂಕ ಇದೆ. ಸಹಜವಾಗಿ ಇದು ಎಲ್ರಿಗೂ ಕೂಡ ಬರುತ್ತೆ, ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಬರುತ್ತೆ. ಯಾಕೆಂದರೆ ಸುದೀರ್ಘವಾಗಿ 40 ವರ್ಷಗಳ ರಾಜಕೀಯ ಜೀವನವನ್ನು ನಡೆಸಿದಂಥವರು, ಇಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಸಿದ್ದರಾಮಯ್ಯನವರ ಮೇಲೆ ಇರಲಿಲ್ಲ. ಆದರೆ ಈಗ ಮೂಡಾ ಹಗರಣ, ರಾಜಕೀಯದ ಕೊನೆಯ ಘಟ್ಟದಲ್ಲಿ ಮೂಡಾ ಹಗರಣದ ಆರೋಪ ಅವರಿಗೆ ಎದುರಾಗಿರೋದ್ರಿಂದ ಸಾಕಷ್ಟು ಆತಂಕ ಇದೆ. ಒಂದು ಕಡೆ ಕೋರ್ಟ್ ತೀರ್ಪು ಏನೇ ಬರಬಹುದು, ಪರ ಅಥವಾ ವಿರೋಧ ಏನೇ ಬರಬಹುದು, ಮುಂದೆ ಅವಕಾಶಗಳಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಅಲ್ಲಿ ಅದರ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಹೈಕೋರ್ಟ್ ತೀರ್ಪನ್ನು ಅಲ್ಲಿ ಪ್ರಶ್ನೆ ಕೂಡ ಮಾಡಬಹುದು. ರಾಜ್ಯಪಾಲರ ನಡೆಯ ಬಗ್ಗೆ ಕೂಡ ಅಲ್ಲಿ ವಾದವನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಏನು ಕುತ್ತಿಗೆಗೆ ಬರೋದಿಲ್ಲ, ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು. ಆದರೆ ನೈತಿಕತೆಯ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ ಮುಖ್ಯಮಂತ್ರಿಗಳಿಗೆ. ಹೈಕೋರ್ಟ್ನಲ್ಲಿ ಬರುವಂತಹ ತೀರ್ಪು ಏನಿರುತ್ತೆ
ಅದು ಒಂದು ವೇಳೆ ಏನಾದರೂ ಪರವಾಗಿ ಬಂದಿದ್ದೇ ಆದರೆ ಅದು ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಯವರ ವರ್ಚಸ್ಸನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೆಚ್ಚು ಮಾಡುತ್ತೆ. ಆದರೆ ವಿರುದ್ಧವಾಗಿ ಬಂದಿದ್ದೇ ಆದರೆ ಅವಕಾಶಗಳಿದ್ರೂ ಕೂಡ ನೈತಿಕತೆಯ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಯಾಕೆಂದ್ರೆ ಅವರಿಗೆ ಸೇರಿದ್ದು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಾನು ಕಾನೂನು ಹೋರಾಟದ ಮೂಲಕ ನನ್ನ ಮೇಲೆ ಬಂದಿರುವಂತಹ ಆರೋಪದಿಂದ ನಾನು ಮುಕ್ತನಾಗ್ತೇನೆ ಅಂತೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಮತ್ತೊಂದು ಕಡೆ ವಿಶ್ವಾಸ ಕೂಡ ಇದೆ, ಅವರಿಗೆ ನಿರೀಕ್ಷೆ ಇದೆ, ಹೈಕೋರ್ಟ್ನಲ್ಲಿ ನನ್ನ ಪರವಾಗಿ ಬರುತ್ತೆ. ಯಾಕೆಂದ್ರೆ ನನ್ನದು ಯಾವುದೂ ರೀತಿಯಾದಂಥ ತಪ್ಪನ್ನು ನಾನು ಮಾಡಿಲ್ಲ, ಯಾವುದೇ ದಾಖಲೆಗಳಿಗೆ ನಾನು ಸಹಿಯನ್ನು ಹಾಕಿಲ್ಲ, ನಾನು ಒತ್ತಡವನ್ನು ತಂದಿಲ್ಲ. ನನಗೆ ಮೂಡ ಪ್ರಕರಣದಲ್ಲಿ ನನ್ನ ಪತ್ನಿಗೆ ಅವರ ಸಹೋದರನಿಂದ ಬಳುವಳಿಯಾಗಿ ಬಂದಂತಹ ಭೂಮಿ, ಅದರ ಬಗ್ಗೆ ನಾನು ಎಲ್ಲಿಯೂ ಕೂಡ ಒತ್ತಡವನ್ನು ಮಾಡಿಲ್ಲ. 50-50 ನಿವೇಶನವನ್ನು ನನಗೆ ಹಂಚಿಕೆ ಮಾಡಿ ಅಂತ ಕೂಡ ನಾವು ಕೇಳಿಲ್ಲ. ಆದರೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಹಂಚಿಕೆ ಮಾಡಿದೆ. ಹಾಗಾಗಿ ಏನೇ ಲೋಪಗಳಿದ್ರೂ ಕೂಡ ಅದು ಆ ಸಂದರ್ಭದಲ್ಲಿ ಇದ್ದಂತಹ ಸರ್ಕಾರ, ಆ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರ ಮೇಲೆ ಈ ಆರೋಪ ಹೋಗ್ಬೇಕಾಗತ್ತೆ. ನನ್ನದು ಇಲ್ಲಿ ಎಳ್ಳಷ್ಟು ಕೂಡ ತಪ್ಪಿಲ್ಲ ಅನ್ನುವಂಥ ನಿರೀಕ್ಷೆ, ಒಂದು ವಿಶ್ವಾಸ ಸಿದ್ದರಾಮಯ್ಯನವರಲ್ಲಿದೆ. ಹಾಗಾಗಿ ಇವತ್ತಿನ ಹೈಕೋರ್ಟ್ ತೀರ್ಪು ನನ್ನ ಪರವಾಗಿ ಬರುತ್ತೆ ಅನ್ನುವಂತಹ ಅದಮ್ಯ ವಿಶ್ವಾಸ ಇದೆ. ಮತ್ತೊಂದು ಕಡೆ ಒಂದು ಸಣ್ಣ ಆತಂಕ ಕೂಡ ಇದೆ. ಯಾಕೆಂದ್ರೆ ಇವತ್ತಿನ ಪ್ರಸಕ್ತ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಯಾಕೆಂದ್ರೆ ಇದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ವೇಳೆ ಈಗ ಪರ ಅಥವಾ ವಿರೋಧವಾಗಿ ಬಂದಿದ್ದೇ ಆದರೆ ಮುಂದೆ ಅವಕಾಶಗಳಿದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ನಾನು ಕಾಪಾಡಿಕೊಂಡು ಬಂದಂತಹ ಒಂದು ರಾಜಕೀಯ ಜೀವನ ಏನಿದೆ, ಉತ್ತಮವಾದಂತಹ ಭವಿಷ್ಯ, ಅದೆಲ್ಲೋ ಒಂದು ಕಡೆ ಅದು ಹಿನ್ನಡೆಯಾಗಬಹುದು, ಅದಕ್ಕೆ ಹೊಡೆತ ಬೀಳಬಹುದು ಅನ್ನುವಂತಹ ಆತಂಕ ಸಿದ್ದರಾಮಯ್ಯನವ್ರಿಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೆಚ್ಚಿನ ವಿಶ್ವಾಸದಲ್ಲಿ ಅವರಿದ್ದಾರೆ. ನನ್ನ ಯಾವುದೇ ತಪ್ಪಿಲ್ಲ, ನನಗೆ ಹೈಕೋರ್ಟ್ನಲ್ಲಿ ನನ್ನ ತೀರ್ಪು ನನ್ನ ಪರವಾಗಿ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ. ಯಾವುದೇ ತೀರ್ಪು ಬರಲಿ, ನೀವೇನು ಎದೆಗುಂದಬೇಡಿ, ನೀವು ಮುಖ್ಯಮಂತ್ರಿಯಾಗೇ ಇರ್ತೀರಿ, ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಯಿರಿ. ಮುಂದೆ ಬರುವಂತಹ ಎಡರು ತೊಡರುಗಳನ್ನು ಕಾನೂನು ಹೋರಾಟದ ಮೂಲಕವೇ ನಾವು ಬಗೆಹರಿಸಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರಿಗೆ ಧೈರ್ಯವನ್ನು ತುಂಬುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ರಾಜ್ಯದ ನಾಯಕರಿಗೂ ಕೂಡ ಇದೇ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯ ಬಹಳ ವಿಶ್ವಾಸದಲ್ಲಿದ್ದಾರೆ. ಆದರೆ ಒಂದು ಸಣ್ಣ ಆತಂಕ, ಏನಾದರೂ ವ್ಯತಿರಿಕ್ತವಾಗಿ ತೀರ್ಪು ಬಂದಿದ್ದೇ ಆದರೆ ನಾನು ಏನು ಮಾಡಬೇಕು, ಈ ಒಂದು ಆತಂಕ ಕೂಡ ಸಿದ್ದರಾಮಯ್ಯನವರಿಗಿದೆ. ಹಾಗಾಗಿ ತೀರ್ಪು ಬರಬೇಕಾಗತ್ತೆ. ಏನಾಗತ್ತೆ ಅನ್ನುವಂಥದ್ದು ನಂತರದಲ್ಲಿ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ತಾರೆ ಅದರ ಮೇಲೆ ಮುಂದಿನ ಒಂದು ರಾಜಕೀಯ ಭವಿಷ್ಯ ನಿಂತಿರುವಂಥದ್ದು ಸೌಖ್ಯ.